ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಿನ್ನೆ ಭಾರತೀಯ ಜನತಾ ಪಾರ್ಟಿ ಪಕ್ಷದ ನಾಯಕರು ಕಲಬುರಗಿಗೆ ಬಂದು ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅಂತ ದೊಡ್ಡ ಭಾಷಣ ಮಾಡಿದರು. ಕಲಬುರಗಿ ಜಿಲ್ಲೆ ಜನರಿಗೆ ಗೊತ್ತಿದೆ, ನಾವು ಅಧಿಕಾರದಲ್ಲಿ ಇರುವಾಗ ಅಭಿವೃದ್ಧಿ ಮಾಡಿದ್ದೇವೆ, ಆದರೆ ರಿಪಬ್ಲಿಕ್ ಮಾಡಿಲ್ಲ. ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿಯವರು ಜಿಲ್ಲೆಗೆ ಬಂದು ಬಾಯಿಗೆ ಬಂದಂಗೆ ಬೈದು ಮತ್ತೆ ಚಿತ್ತಾಪುರಕ್ಕೆ ಹೋಗಿದ್ದಾರೆ. ನಮ್ಮ ಸ್ವಾಭಾವಿಕವಾಗಿ ಅವರ ಕಾರ್ಯಕರ್ತರು ಹೇಳಿದ್ದಾರೆ. ಅದನ್ನು ಬಿಟ್ಟು ನಾಯಿ ಅಂದಿದ್ದಕ್ಕೆ ಹೂವಿನ ಹಾರ ಹಾಕಿ ಸ್ವಾಗತ ಮಾಡ್ತಾರಾ ಎಂದು ಚಿತ್ತಾಪುರನಲ್ಲಿ ನಡೆದ ಘಟನೆಯ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ತಾಪುರನಲ್ಲಿ ನಡೆದ ಘಟನೆಗೆ ಯಾರೂ ಪ್ರೋತ್ಸಾಹ ನೀಡಿಲ್ಲ, ಪ್ರಿಯಾಂಕ್ ಖರ್ಗೆ ಕೂಡ ಸಪೋರ್ಟ್ ಮಾಡಿಲ್ಲ. ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆ ಬೈಯೋದು ಅಂದರೆ ಹೇಗೆ? ಇಲ್ಲಿ ವಿಕ್ಟಿಮ್ ಛಲವಾದಿ ನಾರಾಯಣಸ್ವಾಮಿ ಅಲ್ಲ, ಇಲ್ಲಿ ವಿಕ್ಟಿಮ್ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ನಾಯಕರಿಗೆ ಬುದ್ಧಿಭ್ರಮಣೆಯಾಗಿದೆ, ಅವರ ತಲೆ ಓಡುತ್ತಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ಯಾರಿಗೂ ನಾಯಿ ಅಂತ ಬೈದಿಲ್ಲ. ಕಾರಣ ಇಲ್ಲದೇನೆ ನೀವು ಬೈದಿರೋದು ಅಕ್ಷಮ ಅಪರಾಧವಾಗಿದೆ. ಛಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕ್ ಖರ್ಗೆಗೆ ಕ್ಷಮಾ ಕೇಳಬೇಕು. ಬಿಜೆಪಿಯವರು ಟೀಕೆ ಮಾಡಲಿ, ಆದರೆ ಸುಮ್ಮನೆ ಟೀಕೆ ಮಾಡೋದು ಸರಿಯಲ್ಲ. ಬಿಜೆಪಿ ಕೇಂದ್ರ ನಾಯಕರು ಇದನ್ನು ಗಮನಿಸಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಸ್ಥಾನದಿಂದ ವಜಾ ಮಾಡಬೇಕು. ಬಿಜೆಪಿಯವರು 4 ಬಾರಿ ಪ್ರತಿಭಟನೆ ಮಾಡಿದ್ದಾರೆ, ಅದು ಅಭಿವೃದ್ಧಿಗೋಸ್ಕರ ಅಲ್ಲ, ಕೇವಲ ಪ್ರಿಯಾಂಕ್ ಖರ್ಗೆ ಸಲುವಾಗಿ. ಬಿಜೆಪಿ ಅಧಿಕಾರದಲ್ಲಿ ಇರುವಾಗ 1 ಬಾರಿ ಕಲಬುರಗಿಗೆ ಯಾರೂ ಬರಲಿಲ್ಲ, ಮಂತ್ರಿ ಪಟ್ಟ ಕೂಡ ಕೊಡಲಿಲ್ಲ. ಅವರ ಕೆಲಸ ಕೇವಲ ಪ್ರಿಯಾಂಕ್ ಖರ್ಗೆಗೆ ಟಾರ್ಗೆಟ್ ಮಾಡೋದೇ ಆಯಿತು. ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡೋದ್ರಿಂದ ಏನೂ ಆಗಲ್ಲ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇತ್ತೀಚಿನ ದಿನಗಳಲ್ಲಿ ನಾನಾಗಿರ್ಬೋದು, ಪ್ರಿಯಾಂಕ್ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಮತ್ತೆಲ್ಲ ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ಕನೀಸ್ ಫಾತಿಮಾಜಿಯವರು, ಎಲ್ಲ ಶಾಸಕರು ಕಲಬುರಗಿಯನ್ನು ನಾವು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಿದ್ದೀವಿ ವಿನಃ ಯಾವುದೂ ರಿಪಬ್ಲಿಕ್ ಮಾಡ್ಲಿಕ್ಕಂತೂ ನಾವು ಪ್ರಯತ್ನ ಮಾಡಿಲ್ಲ. ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೆಲವು ದಿನಗಳ ಹಿಂದೆ ಚಿತ್ತಾಪುರ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಏನು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಂದರೆ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರು ಕಲಬುರಗಿಗೆ ಬಂದಾಗ ಆ ಇನ್ಸಿಡೆಂಟಿಗೆ ನೀವೇ ಸಾಕ್ಷಿ ಇದ್ದೀರಿ. ನಮ್ಮ ಕಲಬುರಗಿ ಪತ್ರಿಕಾ ಮಾಧ್ಯಮದ ಮಿತ್ರರೇ ಅದಕ್ಕೆ ಸಾಕ್ಷಿ. ಅವರು ಪ್ರಿಯಾಂಕ್ ಅವ್ರಿಗೆ ಏನಂತ ಬೈದರು ಅನ್ನೋದು ನೀವೇ ಸಾಕ್ಷಿ ಇದ್ದೀರಿ, ಬೇರೆ ಸಾಕ್ಷಿ ಅಂತೂ ನಿಮಗೆ ಬೇಕಾಗಿಲ್ಲ ಅಂತ ನನ್ನ ಭಾವನೆ. ಒಬ್ಬ ವಿರೋಧ ಪಕ್ಷದ ನಾಯಕರು ನಮ್ಮ ಜಿಲ್ಲೆಗೆ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನೀವು ಬಾಯಿಗೆ ಬಂದಂಗೆ ಬೈದು ಮತ್ತು ತಕ್ಷಣ ನೀವು ಆ ಚಿತ್ತಾಪುರ್ಗೆ ಹೋಗಿ ಅಲ್ಲಿ ಆ ರೀತಿಯದೆಲ್ಲ ವೈರಲ್ ಆಗಿ ಅದೇನು ಇನ್ಸಿಡೆಂಟ್ ಆಗಿದೆ ನಿಮಗೆ ಗೊತ್ತಿದೆ. ಅಲ್ಲಿ ಅವರ ಏನು ಕಾರ್ಯಕರ್ತರು ಅವ್ರಿಗೂ ನ್ಯಾಚುರಲಿ ಕೇಳ್ತಾರೆ, ನೀವು ಈ ರೀತಿ ಯಾಕಂದ್ರಿ, ಏನಂದ್ರಿ, ಕ್ಷಮೆ ಕೇಳಿ ಅಂತ ಕೇಳಿರ್ಬೋದು. ಅದು ಕೇಳಿರ್ತಕ್ಕಂಥದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ರಿಯಾಕ್ಷನ್. ನಾನು ನಮ್ಮ ಯಾವುದೋ ಒಬ್ಬ ನಾಯಕ, ಯಾವುದೇ ಪಾರ್ಟಿಯವರಾಗಿರಲಿ, ಅವರ ಒಂದು ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ನೀವು ನಾಯಿ ಅದು ಇದು ಅಂತ ಬೈದ ಮೇಲೆ ಜನ ಏನು ಸ್ವಾಗತ ಮಾಡಿ ಅವ್ರಿಗೇನು ವಿನ್ನರ್ ಆಗ್ತಾರ? ಕೇಳ್ತಾರೆ, ಯಾಕೆ ಹಿಂಗೆ ಅಂದಿರಿ, ನೀವು ನಾನು ತಪ್ಪಿದೆ ಅಂಥೇಳಿ ಕೇಳಿರ್ಬೋದು ಜನ. ಇದಕ್ಕೆ ಯಾವುದು ಪ್ರಿಯಾಂಕ್ ಅವರ ಅದರಲ್ಲಿಂದ ಏನೂ ಪ್ರೇರಣೆ ಇಲ್ಲ, ಅಥವಾ ಪ್ರಿಯಾಂಕ್ ಅವರಿಂದ ಅದರಿಂದ ಏನೂ ಅವ್ರಿಗೇನು ಹೇಳಿಲ್ಲ. ಅವರಿಗೆ ಅಧಿಕಾರಿಗಳಿಗೆ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ಅವರಿಗೆ ಸೇಫ್ ಪ್ಯಾಸೇಜ್ ಕೊಡೋದಕ್ಕೆ ಪ್ರಿಯಾಂಕು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಆ ಇನ್ಸಿಡೆಂಟಿಗೆ ಪ್ರಿಯಾಂಕ್ ಖರ್ಗೆ ಏನೋ ಅವ್ರಿಗೇನು ಪ್ರಚೋದನೆ ಕೊಟ್ಟಿಲ್ಲ, ಇವರೇ ಹೋಗಿದ್ದಾರೆ ಮತಕ್ಷೇತ್ರಕ್ಕೆ. ಆಮೇಲೆ ಅವರಿಗೆ ಈ ರೀತಿ ಬೈಬೇಕು ಅಂತ ಅನ್ನೋದು ಏನು ಕಾರಣವೂ ಇಲ್ಲ. ಏನೋ ಅವ್ರಿಗೆ ಏನಾದರೂ ಅಂದಿದ್ದೀವ, ಏನಾದರೂ ಕೇಳಿದ್ದೀವ, ಅವ್ರಿಗೇನಾದರೂ ಮಾಡಿದ್ದೀವಿ? ಸುಮ್ಮನೆ ಬಂದು ನಮ್ಮ ಜಿಲ್ಲೆಗೆ ಬಂದು, ನಮ್ಮೂರಿಗೆ ಬಂದು ನಮಗೆ ಬೈದು, ನಮ್ಮ ಊರಲ್ಲಿ ಹೋದ್ರೆ ನಮ್ಮ ಜನ ಮತ್ತು ಪ್ರತಿಕ್ರಿಯೆ ಮಾಡೋದು ಸಹಜ. ಅದು ಈಗ ಯಾರಾದರೂ ನಾಯಕರು, ಯಾವುದೇ ಪಕ್ಷದ ನಾಯಕರು ಇರಲಿ, ಅವ್ರ ಮತಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಹಿಂಗೆ ಬೈದಿದ್ದಾರೆ ಅಂತ ಅಂದಮೇಲೆ ಜನ ಕೇಳ್ತಾರೆ, ಯಾಕೆ ಬೈದಿರಿ, ಏನಿದೆ ಅಂತ. ಏನಾದರೂ ವಜೆ, ಏನಾದರೂ ಅವ್ರಿಗೆ ಕಾರಣ ಇದೆಯಾ ಬೈಯೋಕ್ಕೆ?
ಇದರಲ್ಲಿ ವಿಕ್ಟಿಮ್ ಯಾರು? ವಿಕ್ಟಿಮ್ ನಾರಾಯಣ ಸ್ವಾಮಿ ಅಲ್ಲ, ವಿಕ್ಟಿಮ್ ಇಸ್ ಪ್ರಿಯಾಂಕ್. ಸುಮ್ಮನೆ ಕಾರಣ ಇಲ್ಲದೇ ಅವ್ರಿಗೆ ಬೈಸ್ಕೊಂಡು ಇವರೇ ವಿಕ್ಟಿಮ್ ಥರ ಆಡ್ತಾ ಇದ್ದಾರೆ. ಇದು ಭಾಳ ಹಾಸ್ಯಾಸ್ಪದ. ಇದು ಬಿ ಜೆ ಪಿಯವ್ರು ಮಾಡಿರ್ತಕ್ಕಂಥ ಪ್ರತಿಭಟನೆ ಇದು ಹಾಸ್ಯಾಸ್ಪದ. ಅವರಿಗೆ ಬಹುಶಃ ಬಿ ಜೆ ಪಿ ನಾಯಕರಿಗೆ ವಿವೇಕ ಕಳ್ಕೊಂಡಿದ್ದಾರೆ. ಅವ್ರಿಗೇನಾಗಿದೆ, ಅಧಿಕಾರ ಕಳ್ಕೊಂಡು ಅವರ ಏನಾಗಿದೆ, ಬುದ್ಧಿಭ್ರಷ್ಟ ಆಗಿದೆ. ಅವ್ರಿಗೇನಾಗಿದೆ ಅಂತಂದರೆ ಅವ್ರಿಗೆ ಏನು ಮಾಡಬೇಕು, ಯಾವ ವಿಷಯದಲ್ಲಿ ಮಾತಾಡಬೇಕು, ಯಾವ ವಿಷಯದಲ್ಲಿ ಟೀಕೆ ಮಾಡಬೇಕು, ಯಾವ ವಿಷಯದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅನ್ನೋ ವಿವೇಕ ಕಳ್ಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ಅಂತಕ್ಕಂಥದ್ದು ನನ್ನ ಭಾವನೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾವು ಅಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಕೂಡ ಅಪೋಸಿಷನ್ದವ್ರಿಗೆ ಬೈದಿದ್ದೀವಿ. ಅದು ಯಾರಿಗೂ ವೈಯಕ್ತಿಕವಾಗಿ ನಾವು ಎಂದೂ ಬೈದಿಲ್ಲ. ಯಾರಿಗಾದ್ರೂ ನಾಯಿ, ಯಾರಿಗಾದರೂ ಅದು ಇದು ಅಂತ ಬೈದಿದ್ದೀವಿ. ಕೇಳಿದ್ದೀರಾ ನೀವು? ಅವ್ರು ಎಂತೆಂಥ ಘನ ಕಾರ್ಯಗಳು ಮಾಡಿದ್ರು. ಕೋವಿಡಲ್ಲಿ ಇಡೀ ರಾಜ್ಯ ಲೂಟಿ ಹೊಡೆದು ಇವತ್ತು ಎಲ್ಲ ಮಾಡಬೇಕಾಗಿದ್ದು ಮಾಡಬಾರ್ದಾಗಿದ್ದು ಎಲ್ಲ ಮಾಡಿದರೂ ಕೂಡ ನಾವು ನಮ್ಮ ಇತಿಮಿತಿಯಲ್ಲೇ ನಾವು ಮಾತಾಡಿದ್ದೀವಿ. ನಾವು ಟೀಕೆ ಮಾಡೋದಕ್ಕೆ ಅಪೋಸಿಷನಿಗೆ ಅದು ಅವ್ರದ್ದೇ ಒಂದು ಸೀಮೆ ಇರುತ್ತೆ. ಆ ಸೀಮಿತವಾಗಿ ಆ ಒಂದು ಲಕ್ಷ್ಮಣ ರೇಖೆ ದಾಟದೇ ಇರ್ತಕ್ಕಂಥ ರೀತಿಯಲ್ಲಿ ನಾವು ವರ್ತನೆ ಮಾಡಿದ್ದೀವಿ. ಆದರೆ ಈಗ ವಿನಾಕಾರಣ ಏನೂ ಕಾರಣ ಇಲ್ಲದೇ ನೀವು ಬಂದು ಬೈದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಅವರು ಬಹಿರಂಗವಾಗಿ ಮೊದಲು ಕ್ಷಮೆ ಕೇಳಬೇಕು. ಅವ್ರ ವರ್ತನೆಗೆ ಬಿ ಜೆ ಪಿಯವರು, ಬಹುಶಃ ಬಿ ಜೆ ಪಿ ನಾಯಕರು ಕಣ್ಮುಚ್ಕೊಂಡು ಕುಂತಿದ್ದಾರೆ ಈ ರಾಜ್ಯದಲ್ಲಿ. ಇವರಿಗೆ ಭಯಕ್ಕೆ ಮುಂದೆ ಬಿಟ್ಟಿದ್ದಾರೆ ಅನ್ನೋ ಒಂದು ಭಾವನೆ ಜನರಲ್ಲಿ ಬಂದುಬಿಟ್ಟಿದೆ. ಅಧಿಕಾರದಲ್ಲಿದ್ದವರು ನೀವು ಯಾವತ್ತೂ ಕೂಡ ಸಂಯಮದಿಂದ ನೀವು ಮಾತಿನಲ್ಲಿ ಸಂಯಮ ಇರಬೇಕು. ನೀವು ಯಾರಿಗೆ ಏನು ಹೇಳ್ತಾ ಇದ್ದೀರಿ, ನೀವು ಟೀಕೆ ಮಾಡಿ. ಟೀಕೆ ಮಾಡೋದಕ್ಕೆ ನೀವು ಪಾಲಿಸಿ ಮೇಲೆ ಟೀಕೆ ಮಾಡಿ, ಆ ಒಂದು ಸಚಿವರ ಕಾರ್ಯವೈಖರಿ ಮೇಲೆ ಟೀಕೆ ಮಾಡಿ, ಅಥವಾ ನಿಮ್ಗೇನಾದರೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂದರೆ ಟೀಕೆ ಮಾಡಿ. ಅದೆಲ್ಲ ಬಿಟ್ಟು ನೀವು ಬಾಯಿಗೆ ಬಂದಂಗೆ ಇವತ್ತು ನಿಮಗೆ ಅಪೋಸಿಷನ್ ಲೀಡರ್ ಮಾಡಿದ್ದಾರೆ, ನೀವು ಪತ್ರಿಕಾ ಮಾಧ್ಯಮದವರು ನಿಮಗೆ ಕೇಳ್ತಾರೆ ಅಂದರೆ ಬಾಯಿಗೆ ಬಂದಂಗೆ ಬೈದರೆ ಅದು ಖಂಡಿತವಾಗಿಯೂ ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಬಿ ಜೆ ಪಿ ಕೇಂದ್ರ ನಾಯಕರು ಇದನ್ನು ಗಮನಿಸಬೇಕು. ಯಾವ ರೀತಿ ಅವರ ಈ ಲೀಡರ್ಗಳ ಆ್ಯಕ್ಚುಲಿ ವಜಾ ಮಾಡಬೇಕಾಗಿದ್ದು ನಾರಾಯಣ ಸ್ವಾಮಿ ಅವರಿಗೆ. ಬಿ ಜೆ ಪಿಯವರು ಅವರಿಗೆ ವಿರೋಧ ಪಕ್ಷ ಸ್ಥಾನದಿಂದ ವಜಾ ಮಾಡಬೇಕು. ಯಾಕಂದರೆ ಅವರು ಆ ಒಂದು ಕುರ್ಚಿ ಏನಿದೆಯಲ್ಲ ಅವರಿಗೆ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಬಹುಶಃ ಅನುಭವದ ಕೊರತೆ ಇರ್ಬೋದು. ಅನುಭವದ ಕೊರತೆಯಿಂದ ಆ ತಮ್ಮ ವಿಷಯಗಳು ಮಾತಾಡುವಾಗ ತಮ್ಮ ಸಂಯಮವನ್ನು ಕಳ್ಕೊಂಡು ಈ ರೀತಿ ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಆಗ್ರಹ ಏನಿದೆ ಅಂದರೆ ಬಿ ಜೆ ಪಿ ನಾಯಕರು ಇವರಿಗೆ ಆ ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ವಜಾ ಮಾಡಬೇಕು. ಯಾಕಂದರೆ ಅವರು ಅದಕ್ಕೆ ತಕ್ಕಂತೆ ನಡ್ಕೊಳ್ತಕ್ಕಂಥ ಅವರು ಒಂದು ಕಾರ್ಯವೈಖರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ನೋಡಿ, ಈಗ ಬಿ ಜೆ ಪಿಯವರು 4 ಬಾರಿ ಪ್ರತಿಭಟನೆ ಮಾಡಿದೆ ಕಲಬುರಗಿಯಲ್ಲಿ. ಒಂದು ಸಾರಿನೂ ಕೂಡ ಕಲಬುರಗಿ ಜಿಲ್ಲೆ ಜನತೆ ಅಥವಾ ಅಭಿವೃದ್ಧಿ ವಿಷಯದಲ್ಲಿ ಮಾಡಿದಾರಾ? ಎಲ್ಲ ಸರಿ ಏನೋ ಒಂದು ಇನ್ಸಿಡೆಂಟ್ ಆದಮೇಲೆ ವೈಯಕ್ತಿಕವಾಗಿ ಪ್ರಿಯಾಂಕನ್ನು ಟಾರ್ಗೆಟ್ ಮಾಡಿ ಇವತ್ತು ಅವ್ರ ಮೇಲೆ ಇವರು ಏನು ಮಾಡಿದ್ದಾರೆ ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದು. ಆಮೇಲೆ ಅವು ಎಲ್ಲ ಇಶ್ಯೂದಲ್ಲಿ ಫಿಸಲ್ ಔಟ್ ಆಗಿ ಅದರಲ್ಲಿ ಏನೂ ಹೊರಗೆ ಬಂದಿಲ್ಲ. ಅಂದರೆ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದಾಗ ಕಲಬುರಗಿ ಜಿಲ್ಲೆಗೆ ಒಂದು ಸರಿನೂ ಬಂದಿಲ್ಲ. ಇಲ್ಲಿ ಒಬ್ರಿಗೆ ಮಂತ್ರಿನೂ ಮಾಡಲಿಲ್ಲ, ಇಲ್ಲೊಂದು ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ, ಜನರ ಯೋಗಕ್ಷೇಮನೂ ಕೇಳಲಿಲ್ಲ. ಈಗ ವಿರೋಧ ಪಕ್ಷದಲ್ಲಿ ಜನ ಬುದ್ಧಿ ಕಲಿಸಿದ ಮೇಲಾದರೂ ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಒಂದು ಕನ್ಸ್ಟ್ರಕ್ಟಿವ್ ಕಾರಣಕ್ಕಾಗಿ ಅಥವಾ ಜನರ ಹಿತದ ಒಂದು ವಿಷಯದ ಮೇಲೆ ಹೋಗಿ ಅಲ್ಲಿ ಏನೋ ಜನರ ಜೊತೆ ಪ್ರತಿಭಟನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಜನರ ಸಮಸ್ಯೆ ತಿಡ್ತಕ್ಕಂಥದ್ದಾಗಲಿ ಇವತ್ತು ಬಿ ಜೆ ಪಿ ನಾಯಕರು ಮಾಡಿಲ್ಲ. ಇದು 4 ಬಾರಿ ಅವರು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸರಿನೂ ಕೂಡ ಪ್ರಿಯಾಂಕಿಗೆ ಟಾರ್ಗೆಟ್ ಮಾಡೋದೇ ಅವರ ಮುಖ್ಯ ಉದ್ದೇಶ ಆಗಿದೆ. ಇದರಿಂದ ಏನು ಗೋಚರ ಆಗ್ತಾ ಇದೆ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಿಯಾಂಕ್ ಕಂಡ್ರೆ ಅವ್ರು ಹೆದರ್ತಾ ಇದ್ದಾರೆ. ಪ್ರಿಯಾಂಕ್ ಎಲ್ಲ ವಿಷಯದಲ್ಲಿ ಇವತ್ತು ವೋಕಲ್ ಆಗಿ ಆ ಪಾಲಿಸಿ ಮ್ಯಾಟ್ರ್ ಕೇಂದ್ರ ಸರ್ಕಾರ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಅವರ ಹಗರಣಗಳನ್ನು ತೆಗಿಲಿಕ್ಕೆ ಅವರು ವಹಿಸಿರ್ತಕ್ಕಂಥ ಪಾತ್ರ ಬಹುಶಃ ಬಿ ಜೆ ಪಿಯವರಿಗೆ ಅದು ಭಾಳ ಅಳಗ್ತಾ ಇದೆ. ಹಾಗಾಗಿ ಪ್ರಿಯಾಂಕರ್ಗೆ ಟಾರ್ಗೆಟ್ ಮಾಡತಕ್ಕಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಯಾಕಂದ್ರೆ ಜನ ಗಮನಿಸ್ತಾ ಇದ್ದಾರೆ. ನೀವು ಜನರ ಸಮಸ್ಯೆಯನ್ನು ಇಟ್ಕೊಂಡು ನೀವು ಹೋರಾಟ ಮಾಡಿದರೆ ಅದಕ್ಕೆ ಖಂಡಿತವಾಗಿ ಜನರ ಮನ್ನಣೆ ಸಿಗ್ತದೆ.
ಅದೆಲ್ಲ ಬಿಟ್ಟು ನೀವು ವೈಯಕ್ತಿಕವಾಗಿ ಮಾಡೋದ್ರಿಂದ ಇದು ಯಾರಿಗೂ ಕೂಡ ಇದರಿಂದ ಏನು ಲಾಭವೂ ಆಗಲ್ಲ, ಕಲಬುರಗಿ ಜಿಲ್ಲೆ ಜನತೆಗಂತೂ ಏನೂ ಲಾಭ ಆಗಲ್ಲ ಇದರಿಂದ ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತು ನಿನ್ನೆ ಕೆಲವೊಂದು ನಾಯಕರು ಇಲ್ಲಿ ಬಂದು ಏನೇನೋ ಭಾಷಣ ಮಾಡಿದ್ದಾರೆ. ನನಗೆ ಕೇಳಿ ಯಾರು ಶ್ರೀರಾಮ್ಲವ್ರು ಬಂದಿದ್ದರು, ಬೇರೆ ಬೇರೆಯವರು ಬಂದು ಏನೇನೋ ಹೇಳಿದ್ದಾರೆ.